ಆಷಾಢ ಮಾಸ ಆರಂಭ ಆಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಈ ಬಾರಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆಷಾಢ ಶುಕ್ರವಾರದ ದಿನ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಆ ಕಾರಣಕ್ಕಾಗಿ ಹೆಚ್ಚುವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ವಿಶೇಷ ಪ್ರವೇಶದ ಟಿಕೆಟ್ 2,000 ರೂಪಾಯಿ ಅಂತೆ. ಬೆಳಗ್ಗೆ 5:30ಯಿಂದ 9:00ವರೆಗೆ ಮಾತ್ರ VIP ದರ್ಶನ ಇದೆ. ಕ್ಷಮಿಸಿ, ವಿಶೇಷ ದರ್ಶನಕ್ಕೆ 300 ರೂಪಾಯಿ. ಪತ್ರದಾರರಿಗೆ ಪ್ರತ್ಯೇಕ ಕ್ಯೂ ವ್ಯವಸ್ಥೆ, ಭಕ್ತರಿಗಾಗಿ 3 ಕಡೆ ವಿಶೇಷ ನಿಗದಿತ ಸ್ಥಳಗಳ ನಿರ್ಮಾಣ, ಈ ರೀತಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆಷಾಢ ಶುಕ್ರವಾರದ ದಿನ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಾಯಿ ಚಾಮುಂಡಿಯ ದರ್ಶನಕ್ಕಾಗಿ ಬರ್ತಾರೆ. ಆಷಾಢ ಶುಕ್ರವಾರಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಈಗ ಪ್ರಸಾದದ ವ್ಯವಸ್ಥೆ ರೆಡಿ ಆಗ್ತಾ ಇರ್ತಕ್ಕಂಥದ್ದು. ಭಾಳ ಮುಖ್ಯವಾಗಿ ಬರ್ತಕ್ಕಂಥ ಭಕ್ತರಿಗೆ ಹಂಚಿಕೆ ಈಗ ಲಾಡು ಸಿದ್ಧತೆ ಕೂಡ ಭರದಿಂದ ಸಾಗ್ತಾ ಇರ್ತಕ್ಕಂಥದ್ದು. ಪ್ರತಿ ಶುಕ್ರವಾರವೂ ಕೂಡ ಅಂದರೆ ಆಷಾಢ ಶುಕ್ರವಾರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರೋ ಕಾರಣಕ್ಕಾಗಿ ಏನು ಪ್ರತಿದಿನ ಚಾಮುಂಡಿ ಬೆಟ್ಟದಲ್ಲಿ 10,000ರಿಂದ 15,000 ಲಡ್ಡುಗಳನ್ನು ರೆಡಿ ಮಾಡಲಾಗ್ತಾ ಇತ್ತು. ಆ ಒಂದು ಲಡ್ಡುವಿನ ಪ್ರಮಾಣ ಈಗ 60,000ದಿಂದ 70,000ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ಅಂದರೆ ಆಷಾಢದ ಸಂದರ್ಭದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಲಡ್ಡು ತಯಾರಿಕೆಯನ್ನು ಭರದಿಂದ ಸಾಗ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಏನು 3 ಗ್ಯಾಸ್ ಸ್ಟವ್ಗಳಲ್ಲಿ ಕೂಡ ಈಗ ಲಡ್ಡುಗಾಗಿ ಬೂಂದಿಗಳನ್ನು ಬೇಯಿಸುವಂಥ ಕೆಲಸಗಳಾಗ್ತಾ ಇದೆ. ಭಾಳ ಪ್ರತಿನಿತ್ಯವೂ ಕೂಡ ಇದು ಸಕ್ಕರೆ ಪಾಕ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಬೆಂದಿರ್ತಕ್ಕಂತಹ ಲಡ್ಡುವಿನ ಆ ಒಂದು ಬೂಂದಿ ಕಾಳುಗಳೇನಿದೆ ಅವುಗಳನ್ನು ಈಗ ದೊಡ್ಡ ದೊಡ್ಡ ಕೊಪ್ಪರಿಕೆಗಳಲ್ಲಿ ಶೇಖರಣೆ ಮಾಡಿ ಕೂಡ ಇಡಲಾಗಿದೆ. ಪ್ರತಿನಿತ್ಯವೂ ಕೂಡ ಸುಮಾರು 25ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಲಾಡುವನ್ನು ಕಟ್ಟುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಅಲ್ಲಿ ತಯಾರಾದಂಥ ಲಡ್ಡು ಏನು ಬೂಂದಿ ಕಾಳುಗಳೇನಿರುತ್ತೆ ಸಕ್ಕರೆ ಪಾಕದಲ್ಲಿ ಅದನ್ನು ಅದ್ದಿ ಇಡಲಾಗುತ್ತೆ. ಇದಕ್ಕೆ ಈಗ ಏನು ದ್ರಾಕ್ಷಿ, ಗೋಡಂಬಿ, ಲವಂಗ ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ಪದಾರ್ಥಗಳನ್ನು ಕೂಡ ಹಾಕಲಾಗುತ್ತೆ. ಜಾಯಿಕಾಯಿ, ಜಾಯಿಪತ್ರೆ ಎಲ್ಲವನ್ನು ಕೂಡ ಅದರ ಒಳಗಡೆಗೆ ಮಿಕ್ಸ್ ಮಾಡಿ ಸಂಪೂರ್ಣವಾಗಿ ಅದನ್ನು ಕಟ್ಟಲಾಗುತ್ತೆ. ಪ್ರತಿಯೊಂದು ಲಡ್ಡನ್ನು ಕೂಡ ಈ ನಿರ್ದಿಷ್ಟ ಪ್ರಮಾಣದಲ್ಲಿ ಅಂದರೆ 100 ಗ್ರಾಮ್ ತೂಕದ ಲಡ್ಡನ್ನಷ್ಟೇ ಕೂಡ ರೆಡಿ ಮಾಡುವಂಥದ್ದು. 100 ಗ್ರಾಮ್ ತೂಕವನ್ನು ತೂಗುವಷ್ಟು ಲಡ್ಡನ್ನು ಅದನ್ನು ಲಾಡು ರೂಪಕ್ಕೆ ತಿರುಗಿಸಿ ಸೇರಿಸುವಂಥ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ಗಮನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.